ರೇಣುಕಾಸ್ವಾಮಿಯ ಕೊನೆ ಕ್ಷಣದ ಫೋಟೋಗಳನ್ನು ನೋಡಿದಂತಹ ಪ್ರತಿಯೊಬ್ಬರು ಹೇಳೋದು ಒಂದೇ ಮಾತು, ಆತ ಏನೇ ಮಾಡಿರಬಹುದು, ಆದರೆ ಇಂತಹ ಶಿಕ್ಷೆ ಕೊಟ್ಟಿದ್ದು ತಪ್ಪು ಅಂತ. ಕೆಲವರೆಲ್ಲ ನಮ್ಮ ಕರಳು ಕಿವುಚುವಂತಿದೆ, ಎಂಥ ಮನುಷ್ಯರಪ್ಪ ಇವರು ಅಂತ ಅಂದಿದ್ದು ಇದೆ. ಈ ಬೆನ್ನಲ್ಲೇ ಹೆತ್ತ ತಂದೆ ತಾಯಿಯ ಫೋಟೋವನ್ನು ನೋಡಿದ ತಕ್ಷಣ ಅವರ ರಿಯಾಕ್ಷನ್ ಹೇಗಿರುತ್ತೆ, ತಾಯಿಯ ಕಣ್ಣೀರ ಕತೆ ಇಲ್ಲಿದೆ, ನೋಡ್ಕೊಂಡು ಬರೋಣ. ಡೆವಿಲ್ ದರ್ಶನ್ ಗ್ಯಾಂಗ್ನ ಚಿತ್ರಹಿಂಸೆಗೆ ನಲುಗಿ ನರಳಿ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದಾನೆ. ದರ್ಶನ್ ಪಡೆ ಎದುರು ಮಂಡಿಯೂರಿ ಪರಿಪರಿಯಾಗಿ ಅಂಗಲಾಚಿ ಬೇಡಿಕೊಂಡ್ರು ಕಿರಾತಕ ಪಡೆಗೆ ಕಿಂಚಿತ್ತು ಅಯ್ಯೋ ಎನ್ಸಿಲ್ಲ. ರೇಣುಕಾಸ್ವಾಮಿಯ ಕೊನೆ ಕ್ಷಣದ ಫೋಟೋಗಳನ್ನು ಯಾರೇ ನೋಡಿದ್ರೂ ಕರುಳು ಕಿವುಚುವಂತಾಗುತ್ತೆ. ಅಯ್ಯೋ ಎಂಥ ಪಾಪಿಗಳು ಇವರು ಅನ್ನೋದೇ ಇರರು. ಇನ್ನು ಮನೆ ಮಗನ ಫೋಟೋ ಕಂಡು ಹೆತ್ತ ತಂದೆ ತಾಯಿಗೆ ಹೇಗಾಗಬೇಡ. ಹೌದು, ರೇಣುಕಾಸ್ವಾಮಿಯ ಕೊನೆ ಕ್ಷಣದ ಫೋಟೋಗಳನ್ನು ಕಂಡು ಕುಟುಂಬಕ್ಕೆ ಆಘಾತವಾಗಿದೆ. ನಮ್ಮ ಮನೆ ಮಗ ಹೀಗೆ ದಾರುಣವಾಗಿ ಪ್ರಾಣ ಬಿಟ್ಟಿದ್ದಾನೆ ಅಂತ ಕರುಳು ಹಿಂಡಿದೆ. ಪಬ್ಲಿಕ್ ಟಿವಿ ಎದುರು ಹತ್ಯೆಯಾದ ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಿಟ್ಟಿದೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡ ಮಗನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ತಮ್ಮ ಸೊಸೆಯ ಪರಿಸ್ಥಿತಿ ಕಂಡು ಗದ್ಗದಿತರಾಗಿದ್ದಾರೆ. ಡಿ ಗ್ಯಾಂಗ್ನಿಂದ ಕೊಲೆಯಾಗಿರುವಂಥ ರೇಣುಕಾಸ್ವಾಮಿಯ ಕೊನೆ ಕ್ಷಣದ ಫೋಟೋಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಒಂದು ದೃಶ್ಯಗಳನ್ನು ಪಬ್ಲಿಕ್ ಟಿವಿ ಮೊಟ್ಟ ಮೊದಲದಾಗಿ ಫೋಟೋಗಳನ್ನು ರಿವ್ಯೂ ಮಾಡಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ರೇಣುಕಾಸ್ವಾಮಿಯವರ ತಂದೆಯಂಥ ಕಾಶಿನಾಥ್ ಶಿವನಗೌಡರು ಇದ್ದಾರೆ. ಅವ್ರು ನಾನು ಮಾತನಾಡಿಸ್ತೀನಿ. ಸರ್, ಕೊನೆಯದಾಗಿ ಇವಾಗ ಏನು ರೇಣುಕಾಸ್ವಾಮಿ ಅವರು ಕೊನೆಯ ಕ್ಷಣದ ಫೋಟೋಗಳು ಪಬ್ಲಿಕ್ ಟಿವಿಯಲ್ಲಿ ರಿವ್ಯೂ ಆಗಿದ್ದಾವೆ, ಏನು ಹೇಳ್ತೀರಾ? ಅಲ್ಲ, ಫೋಟೋ ರಿವ್ಯೂ ಆಗಿರೋದು ನಾವೆಲ್ಲ ಇಡೀ ಅದಕ್ಕೆಲ್ಲ ತೋರಿಸಿದರೆ ಧನ್ಯವಾದಗಳು. ಇದನ್ನು ನಮ್ಮ ಭಾಳ ಎಷ್ಟು ಅವರ ಕ್ರೂರತೆ, ಎಷ್ಟು ಕ್ರೂರ ಇದ್ದಾರೆ, ಎಷ್ಟು ಅಮಾನುಷ ನಡ್ಕೊಂಡಿದ್ದಾರೆ ಅಂತ ನೀವು ಜನರಿಗೆಲ್ಲ ತೋರಿಸ್ತಾ ಇದ್ದೀರಿ. ನಾನು ತಮ್ಮ ಮಾಧ್ಯಮದಲ್ಲಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಚಾರ್ಜ್ ಶೀಟ್ ಕೂಡ 3990 ಹೆಚ್ಚು ಫೋಟೋಗಳು ಈಗ ಕೋರ್ಟಿಗೆ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇದ್ರ ಬಗ್ಗೆ ಏನು ಹೇಳ್ತೀರಿ? ನನಗೇನು ಅದು ಮಾಹಿತಿ ಇಲ್ಲ. ಫೋಟೋ ನಾವು ಹೇಳ್ದಂಗೆ ನೀವು 3991 ಫೋಟೋ ಇದೆ. ಅದರಲ್ಲಿ ನೀವು ಮಾಧ್ಯಮದ ಮುಖಾಂತರ ಏನೇನಂತ ಅಷ್ಟೇ ಮಾತ್ರ ನಮ್ಗೆ ಗೊತ್ತಿದೆ. ನಮಗೇನು ಪ್ರತಿ ಅದರಲ್ಲಿ ಸಿಕ್ಕಿಲ್ಲ. ನಮ್ಗೆ ಹೆಚ್ಚಿನ ವಿಚಾರ ಗೊತ್ತಿಲ್ಲ. ಅಂದರೆ ಈ ತಿಂಗಳಲ್ಲೇ ಇವಾಗ ನಿಮ್ಮ ಸೊಸೆಯ ಒಂದು ಶ್ರೀಮಂತ ಕಾರ್ಯ ಮಾಡಬೇಕಿತ್ತು, ಮತ್ತು ಬರ್ತ್ಡೇ ಕೂಡ ಇತ್ತು. ಇಂಥ ಸಂದರ್ಭದಲ್ಲಿ ಈ ನೋವು ಯಾವ ರೀತಿ ಮನೆಗೆ ತುಂಬಲಾರ್ದ ನಷ್ಟ? ನಮಗೆ ತಡ್ಕೊಳಕ್ಕಾಗ್ತಿಲ್ಲ ಸರ್, ಕಷ್ಟ ಆಗ್ತಾಯಿದೆ. ಆ ಮಗುವಿನ ಬಗ್ಗೆ ಚಿಂತೆ ಆಗಿದೆ ನಮಗೆ, ಅಷ್ಟು ಬಿಟ್ಟರೆ ಏನಿಲ್ಲ. ನಾವು ಏನೋ ಸುಧಾರಿಸಣೆ ಮಾಡ್ಕೊಂಡು ಹೆಂಗೋ ಇದ್ದರೂ ಕೂಡ ಅವಳಿಗೆ ಎಷ್ಟು ನೋವು ಆಗಿರ್ತೈತೆ, ನಮಗೆ 100 ಪಟ್ಟು ಅಕ್ಕಿ ನೋವು ಆಗಿರ್ತೈತೆ. ಹೊಸ್ದಾಗಿ ಬಂದ ಹೆಣ್ಮಗು ಪ್ರೆಗ್ನೆಂಟ್ ಇದ್ದಾಳೆ. ಅವಳಿಗೆ ಹೆಂಗೆ ಬದುಕಬೇಕು, ಏನು ಮಾಡ್ಬೇಕಂತ ಅವಳ ಜೀವನದ ಚಿಂತೆ ಅವಳಿಗೆ ಕಾಡ್ತಾ ಇರ್ತೈತೆ. ಅವಳು ಎಂದು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಆದರೆ ಮನಸ್ಸಿನಲ್ಲಿ ನೋವು ಮಾಡ್ಕೊತಾ ಇದ್ದಾಳೆ, ಅಳ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ಅದನ್ನು ಹೆಂಗೆ ಸುಧಾರಿಸ್ಬೇಕು ಅನ್ನೋದು ನಮಗೂ ಕಷ್ಟ ಆಗ್ತಾಯಿದೆ. ಈಗ ಜೈಲಲ್ಲಿ ರಾಜಾತಿಥ್ಯ ಸಿಕ್ಕ ನಿಮಗೆ ಆತಂಕ ಮೂಡಿತ್ತು ಈ ತನಿಖೆ ಬಗ್ಗೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಏನು ಹೇಳ್ತೀರಾ? ಅಥವಾ ಯಾವ ರೀತಿ ಶಿಕ್ಷೆ ಆಗಬೇಕಂತೀರ? ಅತ್ಯಂತ ಗೌರವ ಶಿಕ್ಷೆ ಆಗಬೇಕು. ಎಲ್ಲಿ ಇಂಥ ಅಪರಾಧ ನಡೆದಿರಬಾರ್ದು, ಆ ರೀತಿ ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷಣೆ ಆಗಬೇಕು ಅಂತ. ಒಟ್ಟಾರೆ ಇದಿಷ್ಟು ಮೃತ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಶಿವನಗೌಡ ಅವರ ಮಾತು. ಮಗನ ಕೊನೆ ಕ್ಷಣ ಕಂಡು ಹೆತ್ತಮ್ಮನಿಗೆ ತೀವ್ರ ಆಘಾತ. 9 ತಿಂಗಳು ಹೆತ್ತು ಹೊತ್ತು ಮಗನ ಕಡೇ ಕ್ಷಣ ಕಂಡು ಹೆತ್ತ ಕರುಳು ಕಣ್ಣೀರಿಟ್ಟಿದೆ. ನನ್ನ ಮಗ ಜೀವ ಉಳಿಸಿ ಅಂತ ಎಷ್ಟೇ ಕೇಳ್ಕೊಂಡ್ರೂ ಅವರ ಮನಸ್ಸು ಕರಗಿಲ್ಲ. ಕೊಂದವರಿಗೆ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕು ಎಂಬುದಷ್ಟೇ ನಮ್ಮ ಆಗ್ರಹ ಅಂತ ರೇಣುಕಾಸ್ವಾಮಿ ತಾಯಿ ಅತ್ತಿದ್ದಾರೆ. ಡಿ ಗ್ಯಾಂಗ್ನಿಂದ ಹತ್ಯೆಗೀಡಂತ ರೇಣುಕಾಸ್ವಾಮಿ ಅವರ ಕೊನೆ ಕ್ಷಣದ ಫೋಟೋಗಳು ರಿವ್ಯೂ ಆಗಿವೆ. ಹೀಗಾಗಿ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದೆ. ಆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರಿದೆ. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅಮ್ಮ, ಈಗ ಫೋಟೋಗಳು ಕೊನೆ ಕ್ಷಣದ ಚಿತ್ರಹಿಂಸೆ ಕೊಟ್ಟು ಕೊಂದಿರುವಂಥ ಫೋಟೋಗಳು ರಿವ್ಯೂ ಆಗಿದೆ. ನೀವು ಕೂಡ ಮೃತದೇಹವನ್ನು ತರೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಗಮನಿಸಿದ್ರಿ. ಆ ದೃಶ್ಯ ನೋಡಿ ಏನು ಅನ್ನಿಸ್ತಮ್ಮ? ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಅದು ಭಾಳ ಭಯಂಕರವಾಗಿತ್ತು. ಅವನ ಬಾಡಿ ನೋಡೋಕ್ಕೆ ನನಗಾಗಲಿಲ್ಲ. ಇವತ್ತು ನಾನು ಫೋಟೋ ಸಹಿತ ನೋಡಿಲ್ಲ ಸರ್. ನನಗೆ ಅದು ಧೈರ್ಯನೂ ಇಲ್ಲ. ಅದು ನೋಡಿದರೆ ನನಗೆ ತಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಸರ್. ಅದು ಫೋಟೋ ಯಾವ ರೀತಿ ಬೇಡ್ಕೊಂಡಿದ್ದಾನೆ ಅನ್ನೋದು ನಾನು ಮಗಳಿಗೆ ತೋರಿಸ್ತೀನಿ ಅಂದ್ಲು. ನಾನು ಬೇಡ ಅಂತ ಹೇಳಿದ್ದೀನಿ ಸರ್. ನಾನು ನೋಡೋಕ್ಕೂ ಹೋಗಿಲ್ಲ. ಅದು ರೇಣುಕಾಸ್ವಾಮಿ ಸಾವಿಗೀಡಾದ ಸಂದರ್ಭದಿಂದಲೂ ಕೂಡ ಮನೆಯಲ್ಲಿ ಒಂದು ಆಕ್ರಂದರ ಮುಗಿಲು ಮುಟ್ಟಿದೆ. ಪ್ರತಿದಿನವೂ ಕೂಡ ಆತನ ಚಲನವಲನ ಯೋಚನೆ ಮಾಡ್ತಾ ಇದ್ದೀರಾ? ಯಾವ ರೀತಿ ಎದುರಿಸ್ತಾ ಇದ್ದೀರಾ ಮೇಡಮ್ ಈ ದಿನಗಳನ್ನ? ಏನು ಮಾಡೋಕ್ಕಾಗಲ್ವಲ್ಲ ಸರ್. ಮತ್ತು ದಿವಸ ಅವ್ನು ಬರ್ತಾನೆ ಅನ್ನೋದು, ಅವ್ನ ಹೆಸರಿಟ್ಟು ಕೂಗ್ತೀನಿ, ಸ್ವಾಮಿ ಬನ್ನಿ, ಊಟಕ್ಕೆ ಬಂದ್ಯಾ, ತಿಂಡಿ ತಿಂದ್ಯಾ, ಬಾರಪ್ಪ ಅಂತ ಕರಿತೀನಿ. ಒಂದೊಂದ್ಸಲ ನೆನಪಿಗೆ ಬರುತ್ತೆ, ದಿನ ನೆನಪಿಗೆ ಬರ್ತಾನೆ. ಒಳಗೆ ನುಂಗ್ಕೊಳ್ತೀನಿ ನಾನು ಹತ್ರ. ಮತ್ತು ನಮ್ಮ ಮನೆಯವರು ಹೋಗ್ತಾರೆ, ಅವ್ರಿಗೆ ಗೊತ್ತಿಲ್ದಾರಂಗೆ ಅಳ್ತೀನಿ ದಿವಸ ನೆನೆಸ್ಕೊಂಡು. ಅಷ್ಟೇ ಸರ್. ನನಗೆ ರೇಣುಕಾಸ್ವಾಮಿ ಅವ್ರ ಪತ್ನಿ ಸಹನಾ ಅವ್ರನ್ನ ಯಾವ ರೀತಿ ಸಮಾಧಾನ ಪಡಿಸ್ತೀರಮ್ಮ?
ಅವಳಿಗೂ ಹೇಳ್ತೀವಿ, ನಾವು ಜೊತೆಯಲ್ಲೇ ಓಡಾಡ್ಕೊಂಡು ಅವಳ ಹತ್ರನೂ ಮಾತಾಡ್ಕೊಂತ ಅವಳಿಗೂ ಯಾವುದು ನೆನಪಿ ಬರಬಾರ್ದು, ಅವಳ ಮನಸ್ಸು ನೋವಾಗಬಾರ್ದು ಅಂತನೋ ನಾವು ಎಲ್ಲ ಒಟ್ಟಿಗೆ ಜೊತೆಯಾಗಿ ಮನೆಯಲ್ಲಿ ಅವಳ ಜೊತೆಗೆ ಏನೇ ಒಳಗೆ ನೋವಿದ್ರು ಅವಳ ಜೊತೆಗೆ ಸುಮ್ಮನೆ ಮಾತಾಡ್ಕೊಂತ ನಾವು ಓಡಾಡ್ತಿದ್ವಿ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಏನು ಹೇಳ್ತೀರಾ? ಶಿಕ್ಷೆ ಅವರಿಗೆ ಸಿಗುತ್ತೆ ಅಂತೀರಾ? ಅದಕ್ಕೆ ಕಾನೂನಿಗೆ ಬಿಟ್ಟಿರೋದು ಸರ್. ಅದು ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದನ್ನ ಕೊಡಲಿ, ಅದ್ರ ಮೇಲೆ ನಾವು ಸಮಾಧಾನವಾಗಿರ್ತೀವಿ. ಇನ್ನು ದರ್ಶನ್ ಪಟಾಲಂನ ಅಮಾನವೀಯ ಕೃತ್ಯ ಕಂಡು ರೇಣುಕಾಸ್ವಾಮಿ ಚಿಕ್ಕಪ್ಪ ಷಡಕ್ಷರಿ ಗದ್ಗದಿತರಾಗಿದ್ದಾರೆ. ನನ್ನ ಮಗನನ್ನ ಮೃಗೀಯವಾಗಿ ಕೊಂದಿದ್ದಾರೆ, ಕಾನೂನಿನ ಅಡಿ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದರು. ರೇಣುಕಾಸ್ವಾಮಿ ಅವರ ಸಂಬಂಧಿಯಾಗಿರುವಂಥ ಷಡಾಕ್ಷರಿ ಅವರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಸರ್, ರೇಣುಕಾಸ್ವಾಮಿ ಅವ್ರನ್ನ ಚಿತ್ರಹಿಂಸೆ ಕೊಟ್ಟು ಕೊಂದರು ಅಂತ ಕೇಳಿದ್ವಿ, ಆದರೆ ಈಗ ಅವರ ಕೊನೆ ಕ್ಷಣದ ಫೋಟೋಗಳು ಕೂಡ ರಿವ್ಯೂ ಆಗಿದೆ, ಏನು ಹೇಳ್ತೀರಾ ಸರ್? ಹೌದು, ನಾನು ಮಾಧ್ಯಮದಲ್ಲಿ ನೋಡಿದೆ, ತುಂಬ ಆಘಾತ ಆಗ್ತದೆ. ಅದನ್ನು ನೋಡಿದರೆ ತುಂಬ ಆಘಾತ, ಭಯಾನಕ, ಬೀಭತ್ಸ. ನಿಜವಾಗೂ ಯಾವ ವೈರಿಗಳಿಗೂ ಸಹ ಅಂತಹ ಒಂದು ಸ್ಥಿತಿ ಬರಬಾರ್ದು. ಯಾರು ಅಷ್ಟೊಂದು ಕ್ರೂರವಾಗಿ ಇದನ್ನು ಮಾಡಿದ್ದಾರೆ ಅಂದರೆ, ಕೊಂದಿದ್ದಾರೆ ಅಂದರೆ ಏನು ಅಂಥ ಇದಾಗಿತ್ತು ಅಂತಂದ್ರೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಒಂದು ಕ್ರೂರತೆ ಬರಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಏನಾಗಿರ್ತದೆ ಅಂದರೆ ರೊಚ್ಚು ಬರಬೇಕು. ಇವನೇನೋ ಮೆಸೇಜ್ ಮಾಡಿದ್ದ ಅಂತ ಹೇಳ್ಬಿಟ್ಟು ನಮ್ಗೆ ಅಧಿಕೃತವಾಗಿ ಇನ್ನೂ ಏನೂ ಗೊತ್ತಾಗಿಲ್ಲ. ಸರಿ, ಮೆಸೇಜ್ ಮಾಡಿರಲಿ, ಮಾಡಬಾರ್ದು, ಮಾಡಿರಿ ಅಂತ ನಾನು ಅದು ಸಪೋರ್ಟ್ ಮಾಡಲ್ಲ. ಮಾಡಿದರೆ ಅದಕ್ಕೆ ಬೇಕಾದಂಥ ದಾರಿಗಳಿದ್ವು, ಅದರಿಂದ ಇದನ್ನು ಮಾಡ್ಬೋದಾಗಿತ್ತು. ಆದರೆ ಮೆಸೇಜ್ ಮಾಡಿದ್ದಕ್ಕೆ ಇಷ್ಟೊಂದು ಕ್ರೂರವಾಗಿ ಕೊಲ್ಲೋದಾಗಿದ್ದರೆ ಸಮಾಜ ಎಷ್ಟು ಸಾಮಾಜಿಕ ಅಶಾಂತಿ ಉಂಟಾಗ್ಬೋದು ಅನ್ನೋ ಆಲೋಚನೆ ಮಾಡಿದಾಗ ನಿಜಕ್ಕೂ ತುಂಬ ನೋವು ಅನ್ನಿಸ್ತದೆ. ಯಾವತ್ತೂ ಯಾರಿಗೂ ಆ ರೀತಿ ಆಗಬಾರ್ದು. ಮಾನವೀಯತೆಯನ್ನೇ ಮರೆತು ವರ್ತನೆ ಮಾಡಿದ್ದಾರೆ ಸರ್. ಕೊನೆಯ ಕ್ಷಣದಲ್ಲಿ ಅವರು ಕೈ ಬೇಡ್ಕೊಂಡಿರುವಂಥ ಫೋಟೋ ಕೂಡ ವೈರಲ್ ಆಗಿದೆ, ಏನು ಹೇಳ್ತೀರಾ? ಹೌದು, ಮಾನವೀಯತೆ ಇರೋರು ಆ ರೀತಿ ಮಾಡೋದೇ ಇಲ್ಲ. ಅದನ್ನು ನೋಡಿದರೆ ಆ ಸನ್ನಿವೇಶ, ಅಷ್ಟೊಂದು 30-40 ಗಾಯಗಳು, ಆಮೇಲೆ ಅದು ಹೇಳಲಿಕ್ಕೆ ನನಗೆ ಶಬ್ದಗಳೇ ಇಲ್ಲ. ಅಂಥದ್ದು ಒಂದು ಸನ್ನಿವೇಶ, ಅದನ್ನು ನೋಡಲಿಕ್ಕೆ ಹೇಳಲಿಕ್ಕೆ ಭಾಳ ಬೇಜಾರು ಅನಿಸುತ್ತೆ. ಖಂಡಿತವಾಗ್ಲೂ ಈ ರೀತಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಮನುಕುಲದಲ್ಲಿ ಇನ್ನು ಮುಂದೆ ಯಾವಾಗಲೂ ಆಗಬಾರ್ದು. ಅವನು ತಪ್ಪು ಮಾಡಿದ್ದಾನೆ, ಯಾವ್ಯಾವನು ತಪ್ಪು ಮಾಡಿದ್ದಾನೆ, ಯಾಕಂದರೆ ನಾನು ಎಂದೂ ಈ ಪದ ಬಳಸಿಲ್ಲ, ಇವತ್ತು ಬಳಸ್ತಾ ಇದ್ದೀನಿ. ಅದನ್ನು ನೋಡಿ ಅಷ್ಟೊಂದು ನನಗೆ ಆಕ್ರೋಶ ಆಗ್ತಾಯಿದೆ. ನಮಗಿಷ್ಟೇ, ಇದಕ್ಕಿಂತ ಹೆಚ್ಚು ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ ಬರಲ್ಲ. ಇನ್ನು ಅಣ್ಣ ಪ್ರಾಣಭಿಕ್ಷೆ ಕೇಳಿದ್ರು ಮರುಗದೆ ಕೊಂದ ಹಂತಕ ಪಡೆ ವಿರುದ್ಧ ರೇಣುಕಾಸ್ವಾಮಿ ತಂಗಿ ಸುಚೇತಾ ಕೆಂಡಕಾರಿದ್ದಾರೆ. ದರ್ಶನ್ ಕಡೆಯವರಿಗೆ ಕರುಣೆಯೇ ಇಲ್ಲ, ನಾವೆಷ್ಟೇ ಪ್ರೀತಿ ತೋರಿಸಿದ್ರು ನಮ್ಮ ಅತ್ತಿಗೆಗೆ ಗಂಡನನ್ನ ಕೊಡೋದಕ್ಕೆ ಸಾಧ್ಯವೇ? ಅಂಗಲಾಚಿ ಬೇಡ್ಕೊಂಡ್ರು ಪ್ರಾಣಭಿಕ್ಷೆ ಕೊಡದ ಇವರಿಗೆ ಉಗ್ರ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿದರು. ಡಿ ಗ್ಯಾಂಗ್ನಿಂದ ಹತ್ಯೆಗೀಡಾಗಿರುವಂಥ ರೇಣುಕಾಸ್ವಾಮಿ ಅವರ ಕೊನೆ ಕ್ಷಣದ ಫೋಟೋಗಳು ರಿವ್ಯೂ ಆಗಿವೆ. ಹೀಗಾಗಿ ಅವರ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ರೇಣುಕಾಸ್ವಾಮಿ ಅವರ ತಂಗಿ ಆಗಿರುವಂಥ ಸುಚೇತಾ ಅವರಿದೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಕೊನೆ ಕ್ಷಣದ ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿ ಅವ್ರನ್ನ ಕೊಂದಿರುವಂಥ ಫೋಟೋಗಳು ಎಲ್ಲ ಕಡೆ ರಿವ್ಯೂ ಆಗಿದೆಮ್ಮ, ಏನು ಹೇಳ್ತೀರಾ? ಫೋಟೋ ನೋಡಿದ ತಕ್ಷಣ ತುಂಬ ಶಾಕ್ ಆಯ್ತಣ್ಣ. ನಮ್ಮಪ್ಪ ಹಂಗೆ ತೋರಿಸಿದ ತಕ್ಷಣ ಅವರಂತೂ ಫುಲ್ ಇದಾದರು. ನಮಗೂ ಕೂಡ ಅದು ಅವ್ನು ಯಾವತ್ತೂ ನಮ್ಮ ಫ್ಯಾಮಿಲಿ ಯಾವತ್ತೂ ಯಾರನ್ನೂ ಬೇಡ್ದವ್ರಲ್ಲ, ಅಂಥದ್ದು ಅವ್ರನ್ನ ಅಷ್ಟು ಬೇಡಿದ್ದಾರೆ ನಮ್ಮ ಅಣ್ಣ. ಆದರೂ ಆ ಮನುಷ್ಯನಿಗೆ ಕರುಣೆ ಬಂದಿಲ್ವ ಅನ್ನೋದೇ ನಮಗೆ ಇದಾಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯಾಗಿ ಇನ್ನೊಬ್ಬ ಮನುಷ್ಯ ನರಳಾಡ್ತಿದ್ದಾನೆ ಅಂದಾಗ ಒಬ್ಬ ವ್ಯಕ್ತಿ ಹೋಗೋರನ್ನ ಯಾಕೆ ಈ ರೀತಿ ಹಿಂಸೆ ಮಾಡ್ತೀರಿ ಅಂದಾಗ ಆ ಮಾಡೋ ಮನುಷ್ಯನಿಗೆ ನೋವಾಗುತ್ತೆ. ಈ ಮನುಷ್ಯನ ಇಷ್ಟು ನಾವು ನೋವಿಸೋದಲ್ಲ, ಆದರೂ ಆ ಮನುಷ್ಯನಿಗೆ ಅದು ಗೊತ್ತಾಗಿಲ್ವಾ? ಅಷ್ಟು ನಮ್ಮ ಅಣ್ಣ ಬೇಡ್ಕೊತಿದ್ರು ಕೂಡ ಆ ಮನುಷ್ಯನಿಗೆ ಕರುಣೆ ಬಂದಿಲ್ವಾ, ಮಾನವೀಯತೆ ಅನ್ನೋದು ಬಂದಿಲ್ವಾ? ಹೌದು, ನಾವು ಒಬ್ಬ ತಮ್ಮನ ರೀತಿಯಲ್ಲಿ, ಅಭಿಮಾನಿನ ಒಬ್ಬ ತಮ್ಮನ ರೀತಿಯಲ್ಲಿ ನೋಡಿ ಅವನು ಯಾವ ಪರಿಸ್ಥಿತಿಯಲ್ಲಿ ಇದ್ನೋ ಆ ಪರಿಸ್ಥಿತಿಗೆ ಅವ್ನು ಬಿಟ್ಟು ಕಳಿಸಿದ್ರೆ ನಾವು ನಮ್ಮ ಅಜ್ಜಿನ ಹಿಂಗೆ ಸೇವೆ ಮಾಡ್ತಿದ್ವಿ, ಅವ್ನು ಸೇವೆ ಮಾಡಿ ಹಾಗೆ ನಾವು ಅವನದು ಜೀವನ ಉಳಿಸ್ಕೊತಿದ್ವಿ. ಇವ್ರು ಅದನ್ನ ಬಿಟ್ಟು ಏನೋ ತಪ್ಪು ಮಾಡಿರ್ತಾರೆ. ಮನುಷ್ಯ ತಪ್ಪು ಮಾಡದೆ ಯಾರೂ ಇರೋಲ್ಲ. ಮನುಷ್ಯ ತಪ್ಪು ಮಾಡಿದ್ದಾನೆ ಅಂದರೆ ಅದಕ್ಕೆ ನಮಗೆ ಕರ್ಕೊಂಡೋಗಿ ಹೊಡೆದಿದ್ದಾರೆ, ಓಕೆ, ಅದನ್ನು ಸರ್ ಈ ಥರ ಮಾಡಿದ್ವಿ, ನಿಮ್ಮ ಮಗ ಈ ಥರ ಮಾಡಿದ್ದಕ್ಕೆ ನಾವು ಕರ್ಸಿದ್ದು ಮಾಡಿದ್ದೀವಿ, ಈಗ ಕಳಿಸ್ತಾ ಇದ್ದೀವಿ ಅಂದಿದ್ರೆ ಅವ್ನು ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ರು ಕೂಡ ನಾವು ಅವನನ್ನು ಕರ್ಕೊಂಡು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬಿಟ್ಟು ಅವನು ನಾವು ಹೆಂಗೆ ಇರ್ತಿದ್ನೋ ಆ ತೀರ ನೋಡ್ಕೊತಿದ್ವಿ ನಾವು. ಅದನ್ನು ಬಿಟ್ಟು ಇವರು ಕೊಲೆ ಮಾಡಿಬಿಟ್ಟು ಇಡೀ ಮಂತನನೇ ಹಾಳು ಮಾಡಿದ್ದಾರೆ ಅಂದರೆ ಇವ್ರಿಗೆ ಏನು ಹೇಳಬೇಕು ಅನ್ನೋದು ಆ ದೇವರೇ ಅವನಿಗೆ ಬುದ್ಧಿ ಕೊಡಬೇಕೆ ಹೊತ್ತು ನಮ್ಮ ಕಡೆಯಿಂದ ಅಂತೂ ನಾವು ಹೇಳೋದಿಷ್ಟೇ, ನಮಗೆ ನ್ಯಾಯ ಕೊಡಬೇಕು, ಅವನ ಸಾವಿಗೆ ನ್ಯಾಯ ಸಿಗಬೇಕು. ದರ್ಶನ್ ಗ್ಯಾಂಗ್ನಿಂದ ಹಲ್ಲೆ ಮತ್ತು ಕೊಲೆ ಆದಂತಹ ರೇಣುಕಾಸ್ವಾಮಿ ಅವರ ಮಾವ ಸೋಮಣ್ಣ ನಮ್ಮ ಜೊತೆಲಿದ್ದಾರೆ. ಸರಳಿ, ಇವತ್ತೆಲ್ಲ ಫೋಟೋಗಳು ಅಂದರೆ ದರ್ಶನ್ ಗ್ಯಾಂಗ್ ಹೊಡಿತಾ ಇರುವ ಸಂದರ್ಭದಲ್ಲಿ ನಿಮ್ಮ ಅಳಿಯ ರೇಣುಕಾಸ್ವಾಮಿ ಕೈ ಮುಗಿದಂತಹ ಫೋಟೋಗಳು ಕೂಡ ವೈರಲ್ ಆಗಿದೆ. ಅಷ್ಟು ಕೈ ಮುಗಿದ್ರು ಕೂಡ ಅವರು ಬಿಟ್ಟಿಲ್ಲ,
ಏನಾದ್ರು ತಪ್ಪು ಮಾಡಿದ್ರೆ ಕಾನೂನು ಇತ್ತು ಸರ್, ಆ ಮುಖಾಂತರ ಕೊಲೆ ಮಾಡಿದ್ರಂತ ಎಷ್ಟು ಸರಿ ಸರ್? ಮಾನವತೆಯಿಂದ ಬಿಡ್ಬೇಕು ಸರ್. ಅವರು ತಪ್ಪು ಮಾಡಬಾರ್ದಿತ್ತು, ಮಾಡಿಬಿಟ್ಟಿದ್ದಾರೆ. ಈಗ ಅದು ಅವರು ತಿಳ್ಕೊಬೇಕು ಸರ್, ನಾವು ಹೇಳ್ಬಾರ್ದು. ಅವರ ಮನಸ್ಥಿತಿಯಲ್ಲಿ ಬರ್ಬೇಕಿತ್ತು. ಈಗ ಒಂದು ಹೆಣ್ಣಿನ ಜೀವನ ಹಾಳಾಕತಿ ಅಂತ ಅವರು ಕ್ಷಮೆ ಕೇಳಿದಾಗ ಬಿಡ್ಬೇಕಿತ್ತು. ಬಿಟ್ಟಲ್ಲ, ನಾವು ಏನು ಮಾತಾಡೋಕ್ಕಾಗಲ್ಲ. ಅದು ಅವ್ರಿಗೆ ದೇವ್ರಿಗೆ ಬಿಟ್ಟದ್ದು. ಕಾನೂನಿಂದ ಏನು ಶಿಕ್ಷೆ ಆಗತ್ತೆ ಆಗಲಿ, ನಾವೇನೋ ಊರಿಗೆ ಕೆಟ್ಟದ್ದು ಬಗ್ಸಲ್ಲ, ಇಷ್ಟೇ ಸರ್. ಈಗ ಅದೇ ನೋನೆಲ್ಲ ಇದ್ದಾರೆ ಸರ್. ಯಾಕೀಗ ಅವಾಗಿಂದ 3 ತಿಂಗಳ ಸರ್ ನೆಟ್ಟು ಊಟ ಮಾಡ್ತಾಯಿಲ್ಲ, ಊಟ ಸೇರ್ತಾಯಿಲ್ಲ. ನಾವು ಯಾರು ಸರಿಯಾಗಿ ಊಟನೂ ಮಾಡಿಲ್ಲ. ಬರೀ ನೆನೆಸ್ಕೊಂಡ್ರೆ ಅದೇ ಬರ್ತೈತಿ. ಈಗ ಟಿ ವಿ ಹಚ್ಚಿದ್ರೆ ಬರೀ ಅದೇ ಎಲ್ಲ ಕಡೆಗೆ. ಈಗ ಹೆಂಗಾದ್ರೂ ಕಣ್ಣೀರು ಬರ್ತದೆ ತಂದೆ ಅಂದ ಬಳಕ. ದೇವರು ನಮ್ಮ ಪಾಲಿಗೆ ಒಂದು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಅಷ್ಟೇ. ಒಟ್ಟಾರೆ ದರ್ಶನ್ ಗ್ಯಾಂಗ್ನ ಕ್ರೌರ್ಯತೆಗೆ ರೇಣುಕಾಸ್ವಾಮಿ ಕುಟುಂಬ ಮಮ್ಮಲ ಮರುಗುತ್ತಿದ್ದು, ಕಾನೂನಿನ ಅಡಿ ಹಂತಕರ ಗುಂಪಿಗೆ ಕಠಿಣ ಶಿಕ್ಷೆ ಆಗಬೇಕು. ನಮ್ಮ ಮನೆ ಮಗ ಅಂತೂ ವಾಪಸ್ ಬರಲ್ಲ, ಆದರೆ ಡಿ ಗ್ಯಾಂಗ್ಗೆ ಕಾನೂನು ಕಠಿಣ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.